ಕೃಷಿ ಉತ್ಪನ್ನಗಳಿಂದ ತಯಾರಾಗುವ ಎಥನಾಲ್ ಬಳಕೆಗೆ ಕೇಂದ್ರ ಸರ್ಕಾರ ಆದ್ಯತೆ ನೀಡಿರುವುದನ್ನು ರಾಷ್ಟ್ರೀಯ ಕಬ್ಬು ಬೆಳೆಗಾರರ ಸಂಘದ ರಾಜ್ಯಾಧ್ಯಕ್ಷ ಕುರುಬೂರು ಶಾಂತಕುಮಾರ್ ಸ್ವಾಗತಿಸಿದ್ದಾರೆ. ಈ ಕುರಿತು ದೂರದರ್ಶನದೊಂದಿಗೆ ಅವರು ಪ್ರಮುಖ ಕೃಷಿ ಉತ್ಪನ್ನಗಳಾದ ಕಬ್ಬು, ಭತ್ತ, ಮೆಕ್ಕೆಜೋಳದಿಂದ ಉತ್ಪಾದಿಸುವ ಎಥನಾಲ್ನಿಂದ ಬಂದ ಲಾಭವನ್ನು ರೈತರಿಗೆ ವಿತರಿಸಬೇಕು ಎಂಬುದು ಬಹುದಿನಗಳ ಬೇಡಿಕೆಯಾಗಿತ್ತು. ಅದನ್ನು ಗಮನದಲ್ಲಿಟ್ಟುಕೊಂಡಿರುವ ಸರ್ಕಾರ ರೈತರ ಆದಾಯ ದ್ವಿಗುಣಗೊಳಿಸುವ ಸಲುವಾಗಿ ಶೇಕಡಾ 100ರಷ್ಟು ಎಥನಾಲ್ ಬಳಕೆಗೆ ಅನುಮೋದನೆ ನೀಡಿರುವುದು ಸ್ವಾಗತಾರ್ಹ ಎಂದರು. ಕೆಲ ವಿರೋಧ ಪಕ್ಷಗಳು ಇಂಧನದಲ್ಲಿ ಎಥನಾಲ್ ಮಿಶ್ರಣ ಹಾನಿಕಾರ ಎಂದು ತಪ್ಪಾಗಿ ಬಿಂಬಿಸಿರುವುದು ಸರಿಯಲ್ಲ. ಕೇಂದ್ರ ಸರ್ಕಾರ ವಿರೋಧ ಪಕ್ಷಗಳ ಒತ್ತಡಕ್ಕೆ ಮಣಿಯಬಾರದು ಎಂದು ಅವರು ಆಗ್ರಹಿಸಿದರು. ಅನ್ನುವಂಥ ವಿಚಾರವನ್ನು ಹೇಳಲಿಕ್ಕೆ ಬಯಸ್ತೀನಿ. ಏನೋ ಅಪಪ್ರಚಾರ ಏನು ಮಾಡ್ತಾ ಇದ್ದಾರೆ, ಮೈಲೇಜ್ ಕಡಿಮೆ ಬರ್ತದೆ, ಯಂತ್ರಗಳು ನಾಶ ಆಗ್ತದೆ ಅಂತ ಹೇಳ್ತಾ ಇದ್ದಾರೆ. ಎಥನಾಲ್ ಬಳಕೆಯಿಂದ ಪರಿಸರ ಸ್ನೇಹಿ ಅಂತಕ್ಕಂಥದ್ದ ಎಲ್ಲ ವಿಜ್ಞಾನಿಗಳು ಹೇಳಿದ್ದಾರೆ. ಮತ್ತು ಎಥನಾಲ್ ಬಳಕೆಯಿಂದ ಸ್ವಲ್ಪ ಮಟ್ಟಿಗೆ ಮೈಲೇಜ್ ಕಡಿಮೆ ಆಗ್ಬೋದು, ಆದರೆ ಯಂತ್ರಗಳ ಸುಸ್ಥಿತಿ ಅಥವಾ ಅಭಿವೃದ್ಧಿ ಆಗ್ತದೆ. ಇದು ಭಾಳ ಮುಖ್ಯವಾದ ವಿಚಾರ. ಜೊತೆಗೆ ಕೇಂದ್ರ ಸರ್ಕಾರ ಎಥನಾಲ್ನ ಆಲೆಮನೆಗಳಲ್ಲಿ ಉತ್ಪಾದನೆ ಮಾಡಿ ಟ್ರ್ಯಾಕ್ಟರ್ಗಳಿಗೆ ಬಳಸುವಂಥ ಮತ್ತು ಅಡುಗೆ ಒಲೆಗೆ ಬಳಸುವಂಥ ಒಂದು ಅವಕಾಶವನ್ನು ಮಾಡಿಕೊಟ್ರೆ ಇಡೀ ದೇಶದ ರೈತರು ಕೇಂದ್ರ ಸರ್ಕಾರವನ್ನು ಸಂಪೂರ್ಣವಾಗಿ ಶ್ಲಾಘನೆ ಮಾಡ್ತೀವಿ. ರಾಜ್ಯ ಹಸಿರು ಸೇನೆ ಮಂಡಳಿ ಸದಸ್ಯ ಹೊನ್ನೂರು ಪ್ರಕಾಶ್, ಎಥನಾಲ್ ಬಳಕೆಯಿಂದ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಭಾರತಕ್ಕೆ ಕಚ್ಚಾ ತೈಲದ ಆಮದು ಅವಲಂಬನೆ ಕಡಿಮೆಯಾಗುತ್ತದೆ. ಇದರಿಂದ ವಿದೇಶಿ ವಿನಿಮಯ ಉಳಿತಾಯವಾಗುವ ಮೂಲಕ ದೇಶದ ಆರ್ಥಿಕತೆ ಸದೃಢವಾಗುತ್ತದೆ. ಹಾಗಾಗಿ ಕೇಂದ್ರ ಸರ್ಕಾರದ ಈ ನಿರ್ಧಾರವನ್ನು ರೈತ ಸಂಘ ಸ್ವಾಗತಿಸಿದೆ. ವಿರೋಧ ಪಕ್ಷಗಳು ಅಪಪ್ರಚಾರ ಮಾಡಿದ್ದಲ್ಲಿ ರೈತ ಸಂಘಟನೆಗಳು ಹೋರಾಟದ ಹಾದಿ ಹಿಡಿಯಬೇಕಾಗುತ್ತದೆ ಎಂದು ಎಚ್ಚರಿಸಿದರು. ಆರ್ಥಿಕ ಚೈತನ್ಯ ಹೆಚ್ಚುತ್ತೆ. ಜೊತೆಗೆ ಇದನ್ನ ನಾವು ಆಲೆಮನೆಗಳಾಗಿರುವ ಈ ದುಡ್ಡು ಎಥನಾಲಿಂದ ಬಂದ ಹಣವನ್ನು ನಾವು ರೈತರಿಗೆ ವಿನಿಯೋಗಿಸಿದ್ರೆ ಅದರ ಲಾಭವನ್ನು ರೈತರಿಗೆ ಕೊಟ್ಟರೆ ದೇಶ ಶ್ರೀಮಂತ ಆಗುತ್ತಾರೆ, ರೈತರ ಆರ್ಥಿಕ ಪರಿಸ್ಥಿತಿ ಹೆಚ್ಚುತ್ತೆ ಮತ್ತು ಎಲ್ಲರಿಗಿಂತ ಹೆಚ್ಚಾಗಿ ಪರಿಸರ ಪೂರಕವಾಗಿರ್ತದೆ.